ಮತ್ತೊಮ್ಮೆ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನಿಧಾನವಾಗಿ ಎರಡೂ ಕೈಗಳನ್ನು ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನೇರ ಮಾಡಿ, ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನು ದೇಹದ ಅಕ್ಕಪಕ್ಕದಿಂದ ಕೆಳಗಿಳಿಸಿ. ಈಗ ಎರಡೂ ಮಂಡಿಯನ್ನು ಜೋಡಿಸಿ ಬಲಗಾಲನ್ನು ಮುಂದೆ ನೀಡಿ ಕೈ ಸಹಾಯವನ್ನು ತೆಗೆದುಕೊಳ್ಬಹುದು. ಎಡಗಾಲನ್ನು ಕೂಡ ಮುಂದೆ ನೀಡಿ. ಈಗ ನಿಮ್ಮ ಬಲಗಾಲನ್ನು ಒಳಭಾಗಕ್ಕೆ ಫೋಲ್ಡ್ ಮಾಡಿ, ನಿಮ್ಮ ಎಡಗಾಲನ್ನು ತೆಗೆದು ಬಲಗಾಲಿನ ಆಚೆ ಇಡಿ. ಮಂಡಿಯಿಂದ ಆಚೆ ವಕ್ರಾಸನವನ್ನು ಮಾಡ್ತಾ ಇದ್ದೇವೆ. ಈ ಅಭ್ಯಾಸದಿಂದ ನಮ್ಮ ದೇಹದ ನರಮಂಡಲ ಕೂಡ ಶಕ್ತಿಯುತವಾಗ್ತದೆ, ಕಾಲುಗಳು ಸ್ಟ್ರೆಂತ್ ಆಗ್ತವೆ, ನಮ್ಮ ಮಾಂಸಖಂಡಗಳಿಗೆ ಒಂದು ಒಳ್ಳೆಯ ಒಂದು ಅಭ್ಯಾಸ ದೊರಕುತ್ತೆ. ಮುಂದಿನ ನಿಧಾನವಾಗಿ ಬಾಯಿ ಮುಖಾಂತರ ಶ್ವಾಸವನ್ನು ಹೊರಚೆಲ್ಲಿ. ಈಗ ನಾವೆಲ್ಲರೂ ವೃಕ್ಷಾಸನವನ್ನು ಮಾಡ್ತಾ ಇದ್ದೇವೆ. ಎರಡು